ಅಜಯ್, ಈಗ ನಿಜಕ್ಕೂ ಈ ಪ್ರಕರಣ ಬೆಚ್ಚಿ ಬೀಳಿಸ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವಿನ ಹತ್ಯೆ ಆಗಿದೆ. ಒಂದ್ ಕಡೆ ಮಾಜಿ ಸಚಿವರಿಗೂ ಈ ಹತ್ಯೆ ಪ್ರಕರಣಕ್ಕೂ ಯಾವ ರೀತಿಯಾಗಿ ಲಿಂಕ್ ಇದೆ, ಜೊತೆಯಲ್ಲಿ ಅವರು ಇದ್ದಂತ ಸಹಚರರು ಯಾರ್ಯಾರಿದ್ದಾರಲ್ಲ, ಈ ಜಗದೀಶ್ ರೌಡಿ ಶೀಟರ್ ಆತ ಎಲ್ಲಿ ಹೋಗಿದ್ದಾನೆ, ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಒಟ್ಟಿನಲ್ಲಿ ಈಗ ಪ್ರಾಥಮಿಕವಾಗಿ ಯಾವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅಜಯ್? ಖಂಡಿತವಾಗ್ಲೂ ಈಗಾಗ್ಲೇ ಏನು ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ಎಲ್ಲ ಈ ರೀತಿಯಾದಂತಹ ಪ್ರಕರಣಗಳಲ್ಲೂ ಕೂಡ ಆಪರೇಟ್ ಮಾಡ್ತಿದ್ದ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಜಗ್ಗ ಏನಿದ್ದಾನೆ, ಈತ ಕೂಡ ಭಾರತಿ ನಗರ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಇನ್ನು ಕೆಲವೊಂದು ಸ್ಟೇಷನ್ ಗಳಲ್ಲೂ ಕೂಡ ಈತ ಏನು ರೌಡಿ ಶೀಟರ್ ಅಂತ ಈಗಾಗ್ಲೇ ಗೊತ್ತಾಗಿರುವಂತದ್ದು. ಇನ್ನು ಮೃತಪಟ್ಟಿರುವಂತ ಶಿವಪ್ರಕಾಶ್ ಏನಿದ್ದಾನೆ, ಆತನು ಕೂಡ ರೌಡಿ ಶೀಟ್ರೆ. ಇನ್ನು ಈತ ಜಗ್ಗನ ಜೊತೆ ಇರುವಂತಹ ಕೆಲವೊಬ್ಬ ಕಿರಣ್ ಅಂತ ಏನಿದ್ದಾನೆ, ಆತ ಈ ಒಂದು ಕೃತ್ಯದಲ್ಲಿ ಮೇನ್ ಅಂತ ಹೇಳಿ ಈಗಾಗ್ಲೇ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಜಗ್ಗನ ಸಹಚರರು ಇವರೆಲ್ಲರಿಗೂ ಕೂಡ ಕಿಂಗ್ ಪಿನ್ ಅಂತಂದ್ರೆ ಅದು ಭೈರತಿ ಬಸವರಾಜ್ ಅಂತ ಹೇಳಿ ಈಗಾಗ್ಲೇ ಹೇಳಲಾಗ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೆ ಇವರ ಮೇಲೆ ಕೂಡ ಈಗಾಗ್ಲೇ ಎಫ್ಐ ಕೂಡ ಈ ಒಂದು FIR ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗ್ಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. 2-3 ಟೀಮ್ ಕೂಡ ರಚನೆ ಆಗಿದೆ. ಈಗಾಗ್ಲೇ ಆರೋಪಿಗಳ ಬಲೆಗೂ ಕೂಡ ಈಗಾಗ್ಲೇ ಪೊಲೀಸರು ಮುಂದಾಗಿದ್ದಾರೆ. 5-6 ಜನರನ್ನು ಕೂಡ ಈಗಾಗ್ಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿಗ ಏನೋ ಜಗ್ಗನ ಏನೋ ಕ್ರೈಮ್ ಹಿಸ್ಟ್ರಿ ಏನಿದೆ ಅದು ಕೂಡ ಈಗಾಗ್ಲೇ ಪೊಲೀಸರು ಕೆದಕ್ತಾ ಇರುವಂತದ್ದು. ಕಳೆದ 10 ವರ್ಷಗಳಿಂದ ಯಾವ್ಯಾವ ರಿಯಲ್ ಎಸ್ಟೇಟ್ ಅಲ್ಲಿ ಈತ ಭಾಗಿಯಾಗಿದ್ದ, ಎಲ್ಲೆಲ್ಲಿ ಈತನ ಮೇಲೆ FIR ಆಗಿತ್ತು, ಈತನ ವಿರುದ್ಧ ಆದಂತಹ ಕೆಲವೊಂದು ವಿಚಾರಗಳಾಗಿರ್ಬೋದು, ದೂರುಗಳಾಗಿರ್ಬೋದು, ಪ್ರಕರಣಗಳಾಗಿರ್ಬೋದು, ಅದನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಇದರ ಜೊತೆಗೆ ಭೈರತಿ ಬಸವರಾಜ್ ಏನಿದ್ದಾರೆ, ಅವರ ಏನು ಕ್ರೈಮ್ ಹಿಸ್ಟ್ರಿ ಕೂಡ ಈಗಾಗಲೇ ಚೆಕ್ ಮಾಡ್ತಾ ಇರುವಂತದ್ದು. ಕಳೆದ 10 ವರ್ಷಗಳಿಂದ ಯಾವ್ದಾದ್ರು ಕೇಸ್ ಆಗಿತ್ತ, ಮತ್ತೆ ಇದೇ ರೀತಿಯಾಗಿ ಲ್ಯಾಂಡ್ ಲಿಟಿಗೇಷನ್ ವಿಚಾರದಲ್ಲಿ ಯಾವ್ದಾದ್ರು ಗಲಾಟೆಗಳಾಗಿತ್ತ, ಅದು ಕೂಡ ಏನು ಕಿರಣ್ ಮತ್ತೆ ಜಗ್ಗ ಏನಿದ್ದಾರೆ, ಇವರೆಲ್ಲರೂ ಕೂಡ ಬಸವರಾಜ್ ಅವರ ಏನೋ ಬಂಟ್ರು ಅಂತಾನು ಕೂಡ ಈಗಾಗ್ಲೇ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಆ ಪೊಲೀಸರು ಈಗ ತನಿಖೆ ಕೂಡ ಮುಂದಾಗ್ತಾ ಇರುವಂತದ್ದು. ಇದರ ಜೊತೆಗೆ ಜಗ್ಗನ ಮತ್ತೆ ಏನು ಭೈರತಿ ಬಸವರಾಜ್ ಏನಿದ್ದಾರೆ, ಅವರ ಒಂದು ಫೋನ್ ಈ ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಮತ್ತೆ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈಗಾಗಲೇ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕೊಲೆ ಕೇಸ್ ಕೂಡ ಈಗಾಗಲೇ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರೋ. ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಎಸ್, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.